ಗುರುಗಳೇ ನಮಸ್ತೆ. ನಿಮ್ಮ ಹೆಸರು ತಿಳಿಸ್ಕೊಡಿ. ನಿಮ್ಮ ಹೆಸರು ಗೊತ್ತಿಲ್ಲ, ಬಟ್ ಪ್ರತಿ ಸತಿ ಬಂದಾಗ ನಿಮ್ಗೆ ಕಾಣಬೇಕು ಅಂತಿದ್ವಿ. ಇವತ್ತು ನಮ್ಗೆ ಸೌಭಾಗ್ಯ ಸಿಕ್ಕಿದೆ. ಗುಹೆಯಲ್ಲಿ ಸ್ವಾಮಿ ಇರೋದ್ರಿಂದ ಆತ್ಮಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಈ ಲಿಂಗವನ್ನು ದರ್ಶನ ಮಾಡಿದ್ರೆ ಪುಣ್ಯ ಬರೋದು ವೈಶಿಷ್ಟ್ಯತೆ. ಇದು ಸುರಂಗ ಮಾರ್ಗ ಅಂತೆ. ಸುರಂಗ ಮಾರ್ಗ ನೋಡಿ, ಆವಾಗಿನ ಕಲ್ಬೇಕು ಕಡೆಯಲ್ಲಿ ಕಲ್ಲಿದೆ. ಸೊ ಇವತ್ತಿನ ಪ್ಲಾನ್ಸ್ ಏನಪ್ಪಾ ಅಂತ ಅಂದ್ರೆ, ಎಲ್ಲಿಗೆ ಹೋಗ್ತಿದ್ದೀವಿ ಗೀತಾ? ಗವಿಗಂಗಾಧೇಶ್ವರ ದೇವಸ್ಥಾನ. ಓಕೆ, ಗವಿಗಂಗಾಧೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೇಗೆ ಹೋಗೋದು ಸಾಕಷ್ಟು ಜನ ಗೊತ್ತಿರಲ್ಲ ಅಲ್ವಾ. ಸೊ ಜಯನಗರದ ನಾನು ಹೋಗ್ತೀವಿ, ಅದಕ್ಕೆ ಜಯನಗರದ ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಬ್ಯಾಕ್ ಗೇಟು. ಸೊ ಇಲ್ಲಿಂದ ನಾವು ಸ್ಟ್ರೈಟಾಗಿ ಹೋಗಬೇಕು. ಅದಾದಮೇಲೆ ಯಾವ ರೋಡ್ ಟಚ್ ಆಗುತ್ತೆ ಗೀತಾ ಇಲ್ಲಿಂದ? ಗಾಂಧಿ ಬಜಾರ್. ಓಕೆ, ಸೊ ಗಾಂಧಿ ಬಜಾರ್ಗೆ ಹೋಗುತ್ತೆ ರೋಡು. ಹೋಗೋಣ ಗಾಂಧಿ ಬಜಾರ್ ಹೊರಗು. ಸೊ ಇವಾಗ ನಾವು ಗಾಂಧಿ ಬಜಾರ್ ರೋಡ್ಗೆ ಬಂದಿದ್ದೀವಿ. ಹಾಗೇ ಹೋಗ್ತಾ ಇರಬೇಕು, ಸ್ಟ್ರೈಟಾಗೆ ಹೋಗ್ತಾ ಇದ್ದರೆ ನಮಗೆ ಸಿಗುತ್ತೆ ಎಷ್ಟೊಂದು ಏನಂತ ರೋಡ್ಗಳೆಲ್ಲ ಸಿಗುತ್ತೆ. ಸೊ ಹೀಗೆ ಹೋಗಬೇಕು. ಸೊ ಇಲ್ಲಿ ಸಾಕಷ್ಟು ಫೇಮಸ್ ರೆಸ್ಟೋರೆಂಟ್ಗಳೆಲ್ಲ ಇದೆ. ಇದೆಲ್ಲ ಬಂದಿರೋರಿಗೆ ಕನೆಕ್ಟ್ ಆಗುತ್ತೆ ಈ ರೋಡಲ್ಲಿ ಬಂದಿರೋರಿಗೆ. ನೋಡಿ, ಫ್ಲವರ್ ಮಾರ್ಕೆಟು ಫ್ರೆಶ್ ಆಗಿರುತ್ತೆ, ಘಮ ಘಮ ಅಂತಿದೆ ಅಲ್ಲ. ಸೊ ಅಷ್ಟು ಫ್ರೆಶ್ ಫ್ರೂಟ್ಸು ಕೂಡ ಅಷ್ಟು ಫ್ರೆಶಾಗಿ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಈ ಥರ ಹಣ್ಣು ಹೂವು ಇವೆಲ್ಲ ಇದ್ದರೆ ನಮ್ಗೆ ಈಸಿ ತೊಗೊಂಡು ಹೋಗ್ಬೋದು ದೇವಸ್ಥಾನಕ್ಕೆ. ಸೊ ಹೋಗೋರೆಲ್ಲ ತೊಗೊಂಡು ಹೋಗ್ಬೋದು, ಎಲ್ಲ ದಾರಿಲೇ ಸಿಗುತ್ತೆ. ಮತ್ತೆ ಹೋಗಿದ್ರೆ ಅಯ್ಯೋ ಏನಪ್ಪ ಮಾಡೋದು ಅಂತ ಟೆನ್ಷನ್ ಇರಲ್ಲ. ಅಷ್ಟು ಫ್ರೆಶ್ಶಾಗಿ ಕಟ್ಟಿದ್ದಾರೆ ಹೂವನ್ನೆಲ್ಲನೂ. ನಾವು ಹಾರಗಳು ನೋಡಿ ಎಂಜಾಯ್ ಮಾಡಬೇಕು. ಗವಿಗಂಗಾಧೇಶ್ವರ ದೇವಸ್ಥಾನ ಟೆಂಪಲ್ ಕೇಳಿರ್ತಾರೆ ಎಲ್ಲರೂ. ಈ ಸ್ಪೆಷಾಲಿಟಿ ಅಂತಂದರೆ ಶಿವನ ಮೇಲೆ ಸೂರ್ಯನ ಕಿರಣ ಬೀಳುತ್ತಲ್ಲ, ಅದೇ ದೇವಸ್ಥಾನ. ಸೊ ಹೋಗೋದು ಸಾಕಷ್ಟು ಜನಕ್ಕೆ ಇಷ್ಟ ಇರುತ್ತೆ, ಬಟ್ ದೂರ ಏನೋ ಈ ಥರ ಎಲ್ಲ ಅನಿಸಿರುತ್ತೆ. ಬಟ್ ಏನೂ ದೂರ ಇಲ್ಲ ಗವಿಗಂಗಾಧೇಶ್ವರ ದೇವಸ್ಥಾನ. ಒಂದ್ಸತಿ ಹೋದರೆ ಗೊತ್ತಾಗುತ್ತೆ ನಮಗೆ, ಇಲ್ಲೇನ ಇರೋದು ನಮ್ಮ ಸುತ್ತಮುತ್ತ ದೇವಸ್ಥಾನಗಳು ಇಷ್ಟು ಒಳ್ಳೊಳ್ಳೆ ಇತಿಹಾಸದಿಂದ ಅಂದರೆ ಪುರಾತನ ಕಾಲದಿಂದ ಇರುವಂಥ ದೇವಸ್ಥಾನಗಳು ನಮ್ಗೆ ಗೊತ್ತಿಲ್ವಾ ಅಂತಲೇ ಫೀಲ್ ಆಗುತ್ತೆ ನಮಗೆ. ಸೊ ಅದಕ್ಕೆ ಆವಾಗ ಟೈಮ್ ಆದಾಗೆಲ್ಲ ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನೆಲ್ಲ ನಾವು ಸುತ್ತ ಹಾಕೋಣ ಅಂತ ಇದಾಗಿತ್ತ. 5 ಮಿನಿಟ್ಸ್ ಆಗುತ್ತೆ. 5 ಮಿನಿಟ್ಸ್ ಆಯಿತು ಅಲ್ಲಿ ಟೆಂಪಲ್ಗೆ ಹೋಗೋದಕ್ಕೆ ಎಷ್ಟು ಕಾಯ್ತಾ ಇದ್ದೀನಿ ಅಂದರೆ ನಾನು. ರೀಸೆಂಟಾಗಿ ಹೋಗಿದ್ವಿ ಅಲ್ಲ, ಒಂದು 2-3 ಟೈಮ್ಸ್ ಹೋಗಿ ಬಂದ್ವಿ ನಾವು. ಸೊ ಎಷ್ಟೊತ್ತಿ ಹೋದ್ರೂ ನಮಗೆ ಸಮಾಧಾನ ಆಗ್ತಿಲ್ಲ, ಇನ್ನೂ ಹೋಗಬೇಕು ಅನ್ನಿಸ್ತದೆ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವತ್ತು ಮಂಡೇ ಬೇರೆ, ವಿಶೇಷವಾಗಿ ಶಿವನ ದೇವಸ್ಥಾನ ಸೋಮವಾರ ಹೋಗೋದು ಇನ್ನೂ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಕರ್ಕೊಂಡು ಹೋಗ್ತಿರೋ ಗೀತಂಗೆ ಥ್ಯಾಂಕ್ ಯು. ಯಾವ ರೋಡು ನಾವೀಗ ಬಂದಿರೋದು ಗೀತಾ? ಚಾಮರಾಜಪೇಟೆಗೆ ರೀಚ್ ಆದ್ವಿ ನಾವು. ಸೊ ಎಷ್ಟು ಬೇಗ ಬಂದ್ವಿ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ಅಷ್ಟು ದೂರ ಇಲ್ಲ, ಬರ್ತಾ ಇದ್ರೆ ಇನ್ನೂ ಈಸಿ ದಾರಿನೇ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇಲ್ಲಿ ಬೆಟ್ಟಗಳೆಲ್ಲ. ಸೊ ಯಾವುದೋ ಬೇರೆ ಊರಿಗೆ ಬಂದಂಗೆ ಫೀಲ್ ಆಗುತ್ತೆ. ಹಳ್ಳಿ ವಾತಾವರಣ. ಹಾಂ, ಕರೆಕ್ಟ್, ಹಳ್ಳಿ ವಾತಾವರಣ. ಸುತ್ತಮುತ್ತ ಎಲ್ಲ ಹೇಗಿದೆ ನೋಡಿ. ಇಷ್ಟವಾದ ಬಿಲ್ಪತ್ರೆ. ಸೊ ಬಿಲ್ಪತ್ರೆ ತೊಗೊಂಡಿದ್ದೀವಿ ನೋಡಿ. ಪಲ್ಲಕ್ಕಿ ಉತ್ಸವ ಆಗಿದೆ ಇಲ್ಲಿ. ಎಷ್ಟು ಅಲಂಕಾರ ಸಖತ್ತಾಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾವು ಇವಾಗ ಬಂದಿರೋದು ಗವಿಗಂಗಾಧೇಶ್ವರ ದೇವಸ್ಥಾನಕ್ಕೆ. ಯಾರ ಜೊತೆ? ಫ್ರೆಂಡ್ ಗೀತಾ ಜೊತೆ ಬಂದಿನಿ. ಹಾಯ್ ಹೇಳಿ ಗೀತಾ. ಸೊ ನನಗೆ ಈ ದೇವಸ್ಥಾನ ಕರ್ಕೊಂಡು ಬಂದಿರೋ ಫ್ರೆಂಡ್ ಅಂದರೆ ಗೀತಾನೇ. ಸೊ ಥ್ಯಾಂಕ್ ಯು ಗೀತಾ. ಯಾಕಂದರೆ ನ್ಯೂಸಲ್ಲೆಲ್ಲ ನೋಡ್ತಿದ್ವಿ ಸಂಕ್ರಮಣ ಟೈಮಲ್ಲಿ ಶಿವನ ಮೇಲೆ ಹೇಗೆ ಸೂರ್ಯಕಿರಣ ಬೀಳುತ್ತಲ್ವ, ಅದೇ ದೇವಸ್ಥಾನ ಇದು ಗವಿಗಂಗಾಧೇಶ್ವರ ದೇವಸ್ಥಾನ. ಬನ್ನಿ ಹೋಗೋಣ. ಒಳಗಡೆ ನನ್ನ ಪ್ರಕಾರ ಸ್ಟ್ರಿಕ್ಟಾಗಿರುತ್ತೆ, ಬಿಡಲ್ಲ, ಬಟ್ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಲ್ವಾ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಗುರುಗಳೇ ನಮಸ್ತೆ. ಫಸ್ಟ್ ನೀವು ಆಶೀರ್ವಾದ ಕೊಡಿ ನನಗೆ. ಇಲ್ಲಿ ವಿಶೇಷತೆ ತಿಳಿಸ್ಕೊಡಿ ನಮಗೆ ಗವಿಗಂಗಾಧೇಶ್ವರದ್ದು. ದರ್ಶನ ಮಾಡ್ಕೊಂಡು ಬಂದ್ಬಿಡಿ. ಓಕೆ, ಆಮೇಲೆ ನಾನು ಹೇಳ್ತಾ ಇದ್ದೆ, ನೀವು ದರ್ಶನ ಮಾಡಿದ್ದಕ್ಕೂ ನಾನು ಹೇಳೋದಕ್ಕೂ ನಿಮಗೆ ಕ್ಲಾಸ್ ಮಾಡ್ತೀನಿ. ಕರೆಕ್ಟ್ ಸರಿ ಗುರು.
ಇದು ಸುರಂಗ ಮಾರ್ಗ ಅಂತೆ. ಸುರಂಗ ಮಾರ್ಗ ನೋಡಿ, ಆವಾಗಿನ ಪ್ರದಕ್ಷಿಣ ಹಿಂಗೆ ದೇವರಿರುತ್ತೆ. ನಿಮ್ಮೆಲ್ಲರಿಗೋಸ್ಕರ, ನನಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಒಳಗಡೆಯಿಂದ. ತುಂಬ ಚೆನ್ನಾಗಿದೆ. ನೀವು ಬಕ್ಕೊಂಡೇ ಹೋಗಬೇಕು. ಕಡೆ ಎಲ್ಲ ಕಲ್ಲಿದೆ ಅಷ್ಟೇ. ಮಾಡೋಕ್ಕಾಗೋದು ವಿಡಿಯೋ. ಓಕೆ, ದರ್ಶನ ಆಗಿ ಬಂದು ಕೂತ್ಕೊಂಡಿದ್ದೀನಿ ನಾನು ಇಲ್ಲಿಗೆ. ಸೊ ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಸೊ ಫುಲ್ ಫೋಟೋ ಪಿಕ್ಚರ್ಸ್ ಏನೂ ಅಲೋ ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ದೇವ್ರ ದರ್ಶನ ವೀಡಿಯೋ ಮುಖಾಂತರ ಮಾಡ್ಕೊಳ್ಳಿ ಅಷ್ಟೇ. ಗುರುಗಳು ಆ ಕಡೆ ಕೂತಿದ್ದಾರೆ, ಇನ್ನು ಪೂಜೆ ಮಾಡಿಸಿದ್ದಾರೆ ಆ್ಯಕ್ಚುಲಿ. ಸೊ ಹೀಗಿದೆ ನೋಡಿ. ಮತ್ತು ಮಂಡೇ ಸ್ಪೆಷಲ್ ತುಂಬ ಜನ ಬರ್ತಿದ್ದಾರೆ. ಪ್ರಸಾದ ಕೂಡ ಕೊಡ್ತಿದ್ದಾರೆ. ಅರ್ಚನೆ ಮಾಡಿಸಿದ್ರೆ ಕೊಡ್ತಾರೆ ಗೀತಾ? ಪ್ರಸಾದ. ಏನು ಪ್ರಸಾದ? ನೋಡಿ, ಅರ್ಚನೆ ಮಾಡಿಸಿದ್ರೆ ಸ್ಪೆಷಲ್ ಪ್ರಸಾದ 10 ರೂಪೀಸ್ ಕೊಟ್ಟರೆ ಅರ್ಚನೆ ಮಾಡಿಕೊಡ್ತಾರೆ. ಏನದು? ಪಾಯಸ ಅನಿಸುತ್ತೆ. ಪಾಯಸ. ಓಕೆ, ಬನ್ನಿ ತಿನ್ನೋಣ. ನೋಡಿ ಎಷ್ಟು ಚೆನ್ನಾಗಿ ವಿಭೂತಿನ ಹೂವದಿಂದ ಇಟ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಗೀತಾ, ಏನು ಮಾಡಿದ್ದೀನಿ ಗೊತ್ತಾ ನಾನು ಇವಾಗ? ಒಳಗಡೆ ವೀಡಿಯೋ ತೊಗೊಳಂಗಿಲ್ಲ. ಹೌದು. ಆ ಸುರಂಗ ಮಾರ್ಗದ ಮಾತ್ರ ತೊಗೊಂಬಂದಿದ್ದೀನಿ. ಹೌದು. ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳ್ತಾರಲ್ಲ, ಅದು ದೇವಸ್ಥಾನಕ್ಕೆ ಬಂದರೆ ಯಾವುದೇ ಎಷ್ಟೇ ಎತ್ತರ ಇರೋ ಮನುಷ್ಯನೂ ಕೂಡ ತಗ್ಗಿ ಬಗ್ಗಿನೇ ಹೋಗಬೇಕು ದೇವಸ್ಥಾನ ಒಳಗಡೆ. ಸೊ ಅದನ್ನು ನಾವೆಲ್ಲರೂ ಕಲಿತೀವಿ. ನಾನು ಯಾರಿಗೂ ತಗ್ಗಲ್ಲ ಅಂತಾರೆ, ಅವ್ರು ಇಲ್ಲಿ ಬಂದು ತಗ್ಲೇಬೇಕು. ಏನಂತೀರ ಗೀತಾ? ಹೌದು, ತಗ್ಗಿ ಬಗ್ಗಿ ನಡಿಬೇಕು ಇಲ್ಲಿ ಬಂದರೆ ದೇವ್ರ ಮುಂದೆ. ಕರೆಕ್ಟ್. ಸೊ ಎಲ್ಲಿ ನಾವು ತೆಗಿತೀವೋ ಬರ್ತೀವೋ ಗೊತ್ತಿಲ್ಲ, ಈ ದೇವಸ್ಥಾನದಲ್ಲಿ ತಗಲೇಬೇಕು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ. ಸೊ ಸಖತ್ತಾಗಿದೆ ಎಕ್ಸ್ಪೀರಿಯೆನ್ಸು, ಫೀಲಿಂಗು. ಯಾರೆಲ್ಲ ಬಂದಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಬರ್ದೇವರು ಬಂದು ಫೀಲ್ ಮಾಡಿ ಅಷ್ಟೇ. ಸೊ ಈಗ ಪ್ರಸಾದ ತಿನ್ನೋ ಟೈಮ್, ಪ್ರಸಾದ ತಿನ್ನೋಣ. ಓಕೆ. ಇವಳೇ ನಮಸ್ತೆ. ನಿಮ್ಮ ಹೆಸರು ತಿಳಿಸ್ಕೊಡಿ. ನಿಮ್ಮ ಹೆಸರು ಗೊತ್ತಿಲ್ಲ, ಬಟ್ ಪ್ರತಿ ಸತಿ ಬಂದಾಗ ನಿಮ್ಗೆ ಕಾಣಬೇಕು ಅಂತಿದ್ವಿ. ಇವತ್ತು ನಮ್ಗೆ ಸೌಭಾಗ್ಯ ಸಿಕ್ಕಿದೆ. ಡಾಕ್ಟರ್ ಎಸ್ ಸೋಮಸುಂದರ ದೀಕ್ಷಿತ್ ಅಂತೇಳಿ. ಓಕೆ. ನಾನು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು, ಆಲ್ ಇಂಡಿಯಾ ದೇವಸ್ಥಾನಗಳ ಪ್ರೆಸಿಡೆಂಟು. ಓಕೆ. ದೇವಸ್ಥಾನಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ, ಆಗಮದ ಬಗ್ಗೆ ವಾರಣಾಸಿ ಆ್ಯಂಡ್ ರಾಮೇಶ್ವರ ಯೂನಿವರ್ಸಿಟಿ ಅದರಲ್ಲಿ ವ್ಯಾಸಂಗ ಮಾಡ್ಕೊಂಬಂದು ಈಗ ನಡೆಸ್ತಾ ಇದ್ದೀನಿ. ಇದು ಗೌತಮರು ಭಾರದ್ವಾಜರು ಪೂಜೆ ಮಾಡಿದಂತಹ ಸ್ಥಳ. ಪ್ರಾತರಾಂತು ವಾರಣಾಸ್ಯಾಂ ಮಾಧ್ಯಾಹ್ನೆ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಸಾಮಾನ್ಯವಾಗಿ ಋಷಿಗಳೆಲ್ಲ 3 ಕಾಲ ಪೂಜೆ ಮಾಡ್ತಾರೆ. ಪ್ರಾತರಾಂತು ಗಂಗಾ ತಟಾಕ ವಾರಣಾಸಿಯಲ್ಲಿ, ಮಾಧ್ಯಾಹ್ನೇತು ಗವಿ ಗಂಗಾಧರ ಗವಿಯಲ್ಲಿ, ಸಂಧ್ಯಾ ಶಿವಗಂಗಾ ಪರ್ವತದಲ್ಲಿ. ಹೀಗೆ ತಮ್ಮ 3 ಕಾಲದ ಪೂಜೆಯನ್ನು 3 ಭಾಗದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ರು. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ಮೂಲಮೂರ್ತಿನೇ ದಕ್ಷಿಣ ರೀತಿಯಾಗಿ 3 ಕಾಲದಲ್ಲಿ ಋಷಿಗಳು ಪೂಜೆ ಮಾಡಿದಂತಹ ವಿಶೇಷವಾದ ಸಾನ್ನಿಧ್ಯ ಇದು. ಈ ಸ್ವಾಮಿ ಬಂದು ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲಮೂರ್ತಿನೇ ದಕ್ಷಿಣಾಮೂರ್ತಿ. ಇಲ್ಲಿ ವಾಮೆ ಶೈಲಸುತ ಪುರಸ್ಸು ವೃಷಭ. ಎಡಭಾಗದಲ್ಲಿ ಅಮ್ನೋರ್ ಸನ್ನಿಧಿ ಇರುತ್ತೆ, ಇಲ್ಲಿ ಬಲಭಾಗದಲ್ಲಿ ಅಮ್ನೋರ್ ಸನ್ನಿಧಿ ಇರೋದ್ರಿಂದ ಸವ್ಯೆ ಶೈಲಸುತ ಪುರಸ್ಸು ವೃಷಭ. ಈಗ ತಿರುಪತಿಯಲ್ಲಿ ಬಲಭಾಗದಲ್ಲಿ ಲಕ್ಷ್ಮಿ ಇರೋದ್ರಿಂದ ಲಕ್ಷ್ಮಿಗೆ ಪ್ರಧಾನವಾದ ಸ್ಥಳ. ಇಲ್ಲಿ ಬಲಭಾಗದಲ್ಲಿ ಪಾರ್ವತಿ ಇರೋದ್ರಿಂದ ಶಕ್ತಿಗೆ ಪ್ರಧಾನವಾದ ಸ್ಥಳ. ಶಕ್ತಿ ಚಿತ್ತರನುತ್ತಮೋತ್ತಮ ಅಂತ ಒಂದು ಶಾಸ್ತ್ರವಾಕ್ಯ. ಆ ರೀತಿ ವಿಶೇಷವಾಗಿರುವಂಥ ಸ್ಥಳ ಇದು. ಸ್ವಾಮಿಗೆ ಸೂರ್ಯನ ಪೂಜೆ ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ. ಮಕರ ಸಂಕ್ರಮಣ, ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಬಂದು 120 ಅಡಿ ಒಳಗಡೆ ಇರೋ ಲಿಂಗದ ಮೇಲೆ ಈಶ್ವರನಿಗೆ ಪೂಜೆ ಮಾಡಿ ತದನಂತರ ಒಂದು ಉತ್ತರಾಯಣವನ್ನು ಪ್ರವೇಶ ಮಾಡುವಂಥ ವೈಶಿಷ್ಟ್ಯತೆ ಈ ದೇವಸ್ಥಾನದಲ್ಲಿದೆ. ಇದು ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದಂತಹ ದೇವಸ್ಥಾನ. ಗೌತಮರ ಕಾಲದಲ್ಲಿ ಪ್ರತಿಷ್ಠೆ, ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಅಂತ ನಡೆಸ್ತೀವಿ. ಮಾಘಶುದ್ಧ ಪೌರ್ಣಮಿ ಬ್ರಹ್ಮರಥೋತ್ಸವ, ಕಾರ್ತೀಕ 4 ಸೋಮವಾರಗಳು ಬಹಳ ವಿಶೇಷವಾದ ಪೂಜೆ. ಶಿವರಾತ್ರಿ ಅನರ್ಘ್ಯವಾಗಿ ಒಂದು 10 ಲಕ್ಷ ಜನ ಭಕ್ತಾದಿಗಳು ದರ್ಶನ ಮಾಡುವಂಥ ವೈಶಿಷ್ಟ್ಯ ಸ್ಥಳ. ಗುಹೆಯಲ್ಲಿ ಸ್ವಾಮಿ ಇರೋದ್ರಿಂದ ಆತ್ಮಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಈ ಲಿಂಗವನ್ನು ದರ್ಶನ ಮಾಡಿದ್ರೆ ಪುಣ್ಯ ಬರೋದು ವೈಶಿಷ್ಟ್ಯತೆ. ಇದು ದೇವಸ್ಥಾನದ ವಿಶೇಷ. ಸುರಂಗ ಮಾರ್ಗ. ಪ್ರಾತರಾಂತು ವಾರಣಾಸ್ಯ ಮಾಧ್ಯಾಹ್ನೆ ಗಂಗಾಧರ ಸಂಧ್ಯಾ ಶಿವಗಂಗಾ. ಋಷಿಗಳು ಈ 3 ಜಾಗದಲ್ಲಿ ಪೂಜೆ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ನಮಗೆ ಬಸ್ ಫ್ಲೈಟು ಇವೆಲ್ಲ ಇರಲಿಲ್ಲ. ಆತ್ಮ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ದೇವ್ರ ಹತ್ರ ಹೋಗಿ ಆತ್ಮ ಪೂಜೆ ಮಾಡಿ
ಈಚೆ ತಿರ್ಗಾ ದೇವಸ್ಥಾನದಲ್ಲಿ ಸೇರ್ಕೊಳ್ಳೋದು. ಉದಾಹರಣೆಗೆ ನೀವು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡ್ರಿ, ನೀವು ಮನಸ್ಸಲ್ಲಿ ಏನು ಬಯಸ್ತಿದ್ದೀರಾ, ಸ್ವಾಮಿನ ಏನು ಪೂಜೆ ಮಾಡ್ತಿದ್ದೀರಾ, ಕಣ್ಣು ಮುಚ್ಕೊಂಡ ತಕ್ಷಣ ಈ ಆತ್ಮ ಪರಮಾತ್ಮನ ಹತ್ರ ಹೋಗಿ ಮತ್ತೆ ಬಂದು ಸೇರೋದು. ಆ ರೀತಿ ಋಷಿಗಳು ಪೂಜೆ ಮಾಡ್ತದಂತಹ ವೈಶಿಷ್ಟ್ಯತೆ. ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲಂಕಾರ ಎಲ್ಲ ನೋಡಿ ಹೊರಗಡೆ ಬಂದು ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಸ್ವಾಮಿ ನಿಮ್ಮ ಹತ್ರ ಬರ್ತಾನೆ. ಅದನ್ನೇ ಆತ್ಮ ಪರಮಾತ್ಮ. ಈಶ್ವರನಿಗೆ ಹಿಂಗೆ ನಮಸ್ಕಾರ ಮಾಡಿದ್ರೆ ಒಪ್ಪಲ್ಲ, ಹಿಂಗೆ ಸೇರಿಸ್ಬೇಕು. ಇದು ನಮಸ್ಕಾರ ಅಂದರೆ ಆತ್ಮ ಪರಮಾತ್ಮ ಎರಡೂ ಒಂದು ಕಡೆ ಸೇರಿದೆ ಅನ್ನೋ ಭಾವನೆ. ಈ ರೀತಿಯಾಗಿ ದರ್ಶನ ಮಾಡೋದ್ರಿಂದ, ಇದು ಗುಹೆಯಲ್ಲಿ ಸ್ವಾಮಿ ಇರೋದ್ರಿಂದ ಆ ಸುರಂಗ ಮಾರ್ಗದಲ್ಲಿ ಆ ಋಷಿಗಳ ಆತ್ಮ ಬಂದು ಪೂಜೆ ಮಾಡ್ತಾಯಿತ್ತು ಅನ್ನೋದಕ್ಕೊಂದು ವಿಶೇಷ. ಓಕೆ, ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರಾ? ಎಷ್ಟು ಬಿಲ್ಡಿಂಗ್ಗಳಿದ್ದೀನೋ ಈಗ ಋಷಿಗಳು ಇಲ್ವಲ್ಲ, ನಾವು ಅವ್ರ ಹೆಸರು ಹೇಳ್ತಾ ಇದ್ದೀವಿ. ನಿಮ್ದು ಯಾವ್ದು ಗೋತ್ರ ಅಂದರೆ ಗೌತಮ್ ಗೋತ್ರ ಅಂತೀವಿ. ಗೌತಮದ ಪರಂಪರೆ ಇನ್ನೂ ನಮ್ಮಲ್ಲಿದೆ. ನಿಮ್ಮ ಯಾವ ಗೋತ್ರ ಅಂದರೆ ರಾವಣೇಶ್ವರನ ಗೋತ್ರ ಅಂತ ಯಾರು ಹೇಳ್ತೀವ? ಇಲ್ಲ. ಹಾಗೆ ಆ ಋಷಿಗಳು ಮಾಡಿದಂತಹ ತಪಸ್ಸು, ಅವರು ಕೊಟ್ಟಂತಹ ಪರಂಪರೆ ಇವತ್ತು ನಮ್ಮ ಮನುಷ್ಯರುಗಳೆಲ್ಲ ಒಂದೊಂದು ಋಷಿಗಳ ಗೋತ್ರವನ್ನಾಗಿಟ್ಕೊಂಡು ನಾವು ಪ್ರಹರಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನಾರಾಯಣ. ಸೊ ಒಳ್ಳೆ ದರ್ಶನ ಆಯಿತು. ಹೇಗೆ ಅನಿಸ್ತು ಗೀತಾ ನಿಮಗೆ? ತುಂಬ ಖುಷಿ ಆಯಿತು. ಸೋಮವಾರ ಅಲ್ವಾ, ದೇವ್ರ ದರ್ಶನ ಮಾಡೋದಕ್ಕೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು. ನಮಗೆ ಕ್ಯಾಲೆಂಡರ್ ಕೂಡ ಕೊಡ್ತಿದ್ದಾರೆ ಎಲ್ಲರಿಗೂ. ಅಲ್ಲಿ ಕ್ಯಾಲೆಂಡರ್ ಕೂಡ ತೊಗೊಂಡ್ವಿ ನಾವು. ಈ ಹೊಸ ವರ್ಷದ ಕ್ಯಾಲೆಂಡರ್ ಸಿಕ್ಕಿದೆ ನಮಗೆ. ಅಷ್ಟೇ ಅಲ್ಲ, ಇವತ್ತು ವಿಶೇಷವಾಗಿ ಗುರುಗಳನ್ನ ನಾವು ಕೂಡ ಭೇಟಿ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು. ಅವ್ರ ಮುಖದಲ್ಲಿರೋ ತೇಜಸ್ ನೋಡಿದ್ರೆ ಆಹಾ ಅನ್ಸುತ್ತೆ. ಯಾಕೆಂದರೆ ಮೇನ್ ಲಿಂಗನ ಪೂಜೆ ಮಾಡೋ ಗುರುಗಳ ಆಶೀರ್ವಾದ ಸಿಕ್ತು. ಅವ್ರು ನಮ್ಗೆ ಇಂಟರ್ವ್ಯೂ ಕೊಟ್ಟರು, ಮಾತಾಡಿದ್ರು ನಮ್ಮ ಹತ್ರ ಅನ್ನೋದೇ ಒಂದು ಖುಷಿ. ಸೊ ಬ್ರಹ್ಮೋತ್ಸವ ನಡೀತಾ ಇದೆ ಇಲ್ಲಿ ಇವತ್ತು. ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿರೋದು ತುಂಬ ಖುಷಿ ಆಯಿತು. ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಹೊಸ ದೇವಸ್ಥಾನ ಜೊತೆ ನಿಮ್ಮ ಜೊತೆ ಬರ್ತೀವಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ದೀಪರಾಯ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 99163377. ಎಲ್ಲರೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ ಗೀತಾ ರಾಜು ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಕರೆಕ್ಟಾಗಿ ಹೇಳಿದ್ನಾ? ಎಸ್, ಗೀತಾ ರಾಜು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ದೇವ್ರ ದರ್ಶನಗಳನ್ನು ಅವ್ರ ಚಾನಲ್ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್.